ಹಾಯ್ ಎಲ್ರಿಗೂ ನಮಸ್ಕಾರ. ಆಶಾವಿ ವ್ಲಾಗಿನ್ ಕನ್ನಡ ಚಾನಲಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ ಒಂದು ಮಿಕ್ಸೆಡ್ ಪತ್ರೊಡೆ, ಅಂದರೆ ವೆಜಿಟೇಬಲ್ ಹಾಕಿ ತರಕಾರಿ ಹಾಗೆ ಸೊಪ್ಪೆಲ್ಲ ಹಾಕಿ ಮಾಡ್ತಾ ಇದ್ದೇವೆ. ಇಲ್ಲಿ ಸೊಪ್ಪು ಏನಂತ ನೋಡಿದರೆ ಏನು ಗೊತ್ತಾ, ನನ್ನ ಯಜಮಾನರು ಎಲ್ಲ ಸೊಪ್ಪು ತಂದಿಟ್ಟಿದ್ದಾರೆ, ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ. ನೋಡಿ ಅದರಲ್ಲಿ ಇದೇನು ಗೊತ್ತಾ, ನೆಲನೆಲ್ಲಿ ಅಂತ ಹೇಳ್ತೇವೆ, ತುಂಬ ಒಳ್ಳೆಯದದು ಶೀತ ಎಲ್ಲ ಇದ್ದಾಗ. ನೆಲನೆಲ್ಲಿ ಹಾಗೆ ಸಾಂಬ್ರಾಣಿ ಸೊಪ್ಪು, ವಿಟಮಿನ್ ಸೊಪ್ಪು, ಮತ್ತೊಂದು ಸ್ವಲ್ಪ ಎಂಥ ಕೆಸುವಿನ ಸೊಪ್ಪು, ಕಪ್ಪು ಕೆಸು, ಹಾಗೆ ಪೇರಳೆ ಸೊಪ್ಪು ಸಹ ಹಿಡ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಅಲಸಂಡೆ ತುದಿ, ಅಂದರೆ ಅಲಸಂಡೆ ಗಿಡದ ಸೊಪ್ಪನ್ನು ಸಹ ತಂದು ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡ್ರು. ಹಾಗೆ ಒಂದು ಕ್ಯಾರೆಟ್ ಮತ್ತೊಂದು ಬೀಟ್ರೂಟನ್ನು ಸಹ ತುರಿದಿಟ್ಕೊಂಡಿದ್ದಾರೆ. ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಒಂದು 4-5 ಮೆಣಸನ್ನು ಹಾಕ್ತಾ ಇದ್ದಾರೆ. ಅದಾದ ನಂತರ ಒಂದೂವರೆ ಚಮಚದಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡ್ರು. ಆಮೇಲೆ ಅರಶಿನ ಒಂದು 1/4 ಚಮಚ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ ನಂತರ ಬೆಲ್ಲ ಕೂಡ ಇಲ್ಲಿ ಸೇರಿಸ್ತಾ ಇದ್ದಾರೆ. ಬೆಲ್ಲ ನೋಡಿ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಹೇಳಿದಕ್ಕೆ ಸ್ವಲ್ಪ ತೆಗೆದ್ರು, ಬೆಲ್ಲ ಹಾಕ್ಕೊಂಡ್ರು. ಉಪ್ಪು ಹಾಗೆ ಹುಳಿ ಸಹ ಕೂಡ ಹಾಕ್ಕೊಂಡಿದ್ದಾರೆ. ಇದನ್ನೆಲ್ಲ ಹಾಕ್ಕೊಂಡ ನಂತರ ಒಂದು ಸತಿ ಗ್ರೈಂಡ್ ಮಾಡ್ಕೊಂಡು ಆಯಿತು. ಈಗ ಒಂದು 3 ಗ್ಲಾಸಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೆವು, 3 ಕಪ್ಪಷ್ಟು, ಅದನ್ನು ಹಾಕ್ತಾ ಇದ್ದೇವೆ. ಇಲ್ಲಿ ಹಾಕಿ ನೋಡಿ ರುಬ್ಬಿ ಕೂಡ ತಂದಾಯಿತು. ಈಗ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದೇವಲ್ಲ, ಅದಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೋಟ ತುರಿದಿಟ್ಟಿದ್ದೇವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೇವೆ. ನೋಡಿ ಇಲ್ಲಿ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳು ಸಹ ಅಪ್ಪ ಅಡಿಗೆ ಮಾಡುವಾಗೆಲ್ಲ ಹಾಗೆ ಸ್ವಲ್ಪ ಬರ್ತಾಳೆ. ನಾನು ಆದರೆ ಏನಾದರೂ ಬೈತೇನೆ ಅಂತೇಳಿ ಬರೋದೇ ಇಲ್ಲ, ಬಂದರೆ ನನಗೆ ಕಿರಿಕಿರಿ ಆಗ್ತದೆ ಅಂತ. ಅಪ್ಪ ಮಾಡಿದರೆ ಏನು ಮಾತಾಡೋದಿಲ್ಲ, ಎಷ್ಟು ರಗಳೆ ಮಾಡಿದ್ರು. ಹಾಗೆ ಅಪ್ಪ ಅಡಿಗೆ ಮಾಡುವಾಗ ಸ್ವಲ್ಪ ಮುಂದೆ ಬರ್ತಾಳೆ. ಈಗ ಹಿಟ್ಟು ಕಲಸಿ ಆದ ನಂತರ ಅದಕ್ಕೆ ಸೊಪ್ಪೆಲ್ಲ ಮಿಕ್ಸ್ ಮಾಡಿದ್ದಕ್ಕೆ ಹಿಟ್ಟನ್ನು ಹಾಕಿ ಕಲಿಸ್ತಾ ಇದ್ದಾರೆ. ನೋಡಿ ಇದೇನಾದರೂ ನಿಮಗೆ ಸ್ವಲ್ಪ ನೀರಾಯ್ತಂದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದಾಯ್ತಾ. ಈಗ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಬಾಳೆಲ್ಲ ಬಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಆ ಬಾಳೆ ಎಲೆಯಲ್ಲಿ ಈ ರೀತಿ ನಾವು ಮಡ್ಚಿಕೊಳ್ಳೋದು, ಅಂದರೆ ನಮ್ಮಲ್ಲಿ ಇದೇ ರೀತಿ ಮಾಡೋದು. ನೀವು ಗಟ್ಟಿ ಹಿಟ್ಟಾಗಿದ್ದರೆ ಅದನ್ನು ಉಂಡೆ ಮಾಡಿ ಕೂಡ ಬೇಯಿಸ್ಕೊಳ್ಬೋದು ಹಬೆಯಲ್ಲಿ. ನಮ್ಮಲ್ಲಿ ಇದೇ ರೀತಿ ಇವರು ಮಾಡೋದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾವು ಹಾಕೋ ರೆಸಿಪಿ ಅಥವಾ ಏನಾದರೂ ವ್ಲಾಗ್ ಎಲ್ಲ ನಿಮಗೆ ಬರ್ತದೆ ನೋಟಿಫಿಕೇಷನಲ್ಲಿ. ಆಮೇಲೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಹೇಳಬೇಕು ಅಂತಿದ್ರೆ. ನೋಡಿ ಇವಾಗ ಒಂದನ್ನು ಈ ರೀತಿ ಬಾಳೆ ಎಲೆಯಲ್ಲಿ ಮಡಿಸಿಟ್ರು, ಈಗ ಇನ್ನೊಂದನ್ನು ಹಾಕ್ತಾ ಇದ್ದಾರೆ. ನೋಡಿ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ. ಈ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಹೀಗೆ ಕೊಟ್ಟರೆ ತಿನ್ನೋದಿಲ್ಲಲ್ಲ, ಅದಕ್ಕೆ ಈ ರೀತಿ ಮಾಡಿ ಕೊಡ್ತಾ ಇದ್ದಾರೆ ಇವರು. ಮತ್ತು ನುಗ್ಗೆ ಸೊಪ್ಪಿದ್ರೆ ನೀವು ಆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಅದೇ ನಿಮಗೆ ಏನಾದರೂ ಸೊಪ್ಪಲ್ಲಿ ಏನು ಇದು ಆಗೋದಿಲ್ಲ, ಒಳ್ಳೆ ಸೊಪ್ಪು ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದ್ರೆಲ್ಲ ಈ ರೀತಿ ಮಾಡ್ಬೋದು. ಬರೀ ಕೆಸುವಿನ ಸೊಪ್ಪಲ್ಲೇ ಪತ್ರೊಡೆ ಮಾಡಬೇಕು ಅಂತ ಏನಿಲ್ಲ. ನೋಡಿ ಇವಳು ಕೂಡ ಇಲ್ಲಿ ನಾನು ಕೂಡ ಮಾಡಿಸ್ತೇನೆ ಅಂತ ಹೇಳಿ ಒಂದು ಟ್ರೈ ಮಾಡ್ತಾ ಇದ್ದಾಳೆ. ಪತ್ರೊಡೆ ಎಲ್ಲ ಮಾಡುವಾಗ ಮೋಸ್ಟ್ಲಿ ಇವಳೇ 1-2 ಎಲ್ಲ ಮಾಡಿಸಿ ಕೊಡ್ತಾಳೆ ನಮಗೆ, ಅಂದರೆ ಅವರು ಮಾಡುವಾಗಲ್ಲ. ನಾನಾದರೆ ಕಿರಿಕಿರಿ ಮಾಡ್ತೇನೆ ಅಂತ ನೋಡಿ ಮಡ್ಚುತ್ತಾ ಇದ್ದಾಳೆ. ಅವಳಿಗೂ ಖುಷಿ, ವೀಡಿಯೋ ನಂದು ಹಾಕೋದಿಲ್ಲಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳದ್ದು ಕೂಡ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಹೀಗೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಬರೀ ಕೆಸುವಿನ ಎಲೆ ಹಾಕೋ ಬದಲು ಏನಾದರೂ ಒಳ್ಳೆ ಸೊಪ್ಪು, ಅಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಸೊಪ್ಪಿದ್ರೆ ಮಾತ್ರ ಹಾಕಿ. ಒಟ್ಟಾರೆ ನಾನು ಹೇಳಿದಂತಿದ್ದ ಸೊಪ್ಪನ್ನೆಲ್ಲ ಹಾಕಿ ಮಾಡಬೇಡಿ. ಇದನ್ನೆಲ್ಲ ಹಾಕಿದ ನಂತರ ನೋಡಿ ನಾವಿಲ್ಲಿ ಇಡ್ಲಿ ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ನೀರು ಹಾಕಿ ಅದು ಕುದೀತಾ ಇದೆ. ಅದನ್ನು ಈಗ ನಾನು ಇವರೇನು ಮಾಡಿಸಿ ಕೊಟ್ಟಿದ್ರು ಪತ್ರೊಡೆಯನ್ನು ಅದನ್ನು ಇಲ್ಲಿ ಬೇಯಿಸ್ತಾ ಇದ್ದೇನೆ. ಇದು ಬೆಂದು ಕೂಡ ಆಗಿದೆ. ಇವಾಗ ನಾನು ತೋರಿಸ್ತೇನೆ ನೋಡಿ, ಇವರು ಓಪನ್ ಮಾಡಿ ತೋರಿಸ್ತಾರೆ. ಅಂದರೆ ಅವರು ಏನಾದರೂ ತಿಂಡಿ ಮಾಡಿದರೆ ಎಲ್ಲ ಅವರಿಗೆ ಬಿಟ್ಬಿಡ್ತೇನೆ, ನಾನು ತಿನ್ನಲಿಕ್ಕೆ ಮಾತ್ರ ರೆಡಿ. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ. ಬೀಟ್ರೂಟ್ ಎಲ್ಲ ಹಾಕಿರೋದ್ರಿಂದ ನೋಡಿ ಚೆನ್ನಾಗಿ ಕಲರ್ಫುಲ್ಲರಾಗಿ ಕಾಣ್ತಾ ಇದೆ, ಹಸಿರು ಕೆಂಪೆಲ್ಲ. ಈ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.